ಯಾರೇ ನಿಂತರೂ ತಯಾರಿ ಮಾಡಲೇಬೇಕಲ್ಲ, ವಿದ್ದ ಆಡಲೇಬೇಕು. ಸೈನಿಕರು ತಯಾರಿ ಮಾಡ್ತಾ ಇದೀವಿ, ಅಧಿಕೃತ ಮಾಡ್ತಾ ಚಿಕ್ಕೋಡಿ ಮಾಡಿದೀವಿ, ಇವತ್ತು ಬೆಳಗಾವಿ ಮಾಡ್ತಾ ಇದೀವಿ, ಮತ್ತೆ ಚಿಕ್ಕೋಡಿ ಮಾಡ್ತಾ ಇದೀವಿ. ಸೊ ಮಾಡ್ಲೇಬೇಕು, ಯಾರೇ ನಿಂತರೂ ನಾವು ತಯಾರಿ ಮಾಡ್ಲೇಬೇಕಲ್ಲ, ಆ ಹಿನ್ನೆಲೆ ಮಾಡ್ತಾ ಇದೀವಿ. ಅತ್ರಿ ಹೋಗಿ ಅತ್ರಿ ಶಾಸಕರನ್ನ ಭೇಟಿಯಾಗಿದ್ವಿ. ಬೆಂಗಳೂರಿಂದ ವಾಪಸ್ ಬಂದ್ಮೇಲೆ ಅಲ್ಲಿಯೂ ಕೂಡ ಹೋಗ್ತೀವಿ. ಬೆಳಗಾವಿ ಜಿಲ್ಲಾಧ್ಯಕ್ಷರಾಗಿರೋ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಮತ್ತು ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ಇಬ್ಬರಿಗೂ ನಿಗಮ ಮಂಡಳಿ ಸ್ಥಾನ ಕೊಟ್ಟಿದ್ರಿ. ಅವು ಎರಡೂ ಖಾಲಿ ಇದಾವ. ಬಟ್ ಪಕ್ಷದ ಖಾಲಿ ಇಲ್ಲ, ಮಾಡ್ತೀವಿ. ಅದೇನು ಎನಿ ಟೈಮ್ ಮಾಡ್ಬೋದು, ನಮ್ಮ ಇದರಲ್ಲಿ ಮಾಡ್ತೀವಿ, ಹುಡುಕ್ತಾ ಇದ್ದೀವಿ. ಬೇರೆ ಕಾರ್ಯಕರ್ತರಿಗೆ ಖುಷಿ ಮಾಡ್ತೀವಿ ಹೆಲ್ಪ್ ಆಗ್ತಿತ್ತಲ್ಲ ಅಂತ ಹೇಳಿ ಖಂಡಿತವಾಗಿ ಮಾಡ್ತೀವಿ. ನೀವು ಹೇಳಿದ್ದನ್ನ ಗಮನದಲ್ಲಿ ಇದೆ, ಅದನ್ನ ಎನಿ ಟೈಮ್ ಮಾಡೋದು ನಮ್ಮ ಕೈಯಲ್ಲಿದೆ, ನಾವು ಮಾಡ್ತೀವಿ. ಇಲ್ಲ ಇದೆ, ಅದು ನಿಜ, ಅದರಲ್ಲೇನು ಪ್ರಶ್ನೆ ಅಲ್ಲ. ಅದನ್ನೇ ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ದೀವಿ, ಡಬಲ್ ಮಾಡಲಿಕ್ಕೆ ಅಷ್ಟೇ ನಮ್ಮ ಟಾಸ್ಕ್. ಆಯ್ತು ಹೆಚ್ಚು ಜಾಸ್ತಿ ಓಟ್ ತಗೋತೀವಿ ಸಾರಿ, ಖಂಡಿತವಾಗಿ ಜಾಸ್ತಿ. ಅಧಿಕೃತ ಘೋಷಣೆ ಆಗಬೇಕಲ್ಲ, ಆಗೋವರೆಗೆ ನಾವು ಮತ್ತೆ ಹೋರಾಟ ಹಿಂಗೆ ಮಾಡ್ತಾನೆ ಮತ್ತೇನು ಮೇಡಮ್. ನೋಡೋಣ, ಘೋಷಣೆ ಆಗಬೇಕಲ್ಲ, ಆಗೋವರೆಗೆ ಹೇಳಲಿಕ್ಕೆ ಆಗಲ್ಲ. ನೋಡೋಣ, ನಮಗೆ ಗೊತ್ತಿಲ್ಲ, ಅದು ಅವ್ರಿಗೆ ಡೆಲ್ಲಿವರೆಗೆ ಗೊತ್ತು ಯಾವಾಗ ಮಾಡ್ತಾರೆ ಅಂತ. ನಮ್ಮ ಕೆಲಸ ನಾವು ಮಾಡ್ತಾ ಇದೀವಿ, ಯಾರೇನಿದ್ರು ಕೆಲಸ ಜವಾಬ್ದಾರಿ ನಮ್ಮದು ಮಾಡ್ತಾ ಇದ್ದೀವಿ. ಅನುಕೂಲ ಆಗ್ಬೋದು, ನೋಡೋಣ. ಯಾಕಂದ್ರೆ ಇಡೀ ರಾಜ್ಯ ತುಂಬ ವಾತಾವರಣ ಸಮಸ್ಯೆ ಆಗಿದೆ. ಹಾಂ ನಾವು BJP ಅಂತ ಅಷ್ಟೇ ನೋಡೋರು, ವ್ಯಕ್ತಿಗತ ಇಲ್ಲ. BJP ಕ್ಯಾಂಡಿಡೇಟ್ ಅಷ್ಟೇ ನೋಡೋರು ನಾವು. ಯಾರೇ ಹಾಕಿದ್ರು ಕೂಡ ನಾವು ಅದನ್ನ BJP ಅಂತ ನಾವು ಎದುರಿಸ್ತೀವಿ ಅಷ್ಟೇ. ಇಲ್ಲ, ಅದು ಏನು ಹೇಳಿದ್ರು ಅದು ಅವ್ರ ಪಾರ್ಟಿಗೆ ಸಂಬಂಧಪಟ್ಟದ್ದು, ನಮಗೆ ಸಂಬಂಧ ಇಲ್ಲ. ನಾವು ಯಾರೇ ಬಂದರೂ ಕೂಡ ಎದುರಿಸಲಿಕ್ಕೆ ತಯಾರಿದ್ದೀವಿ. ಅದು ಅವ್ರ ಪಕ್ಷ ಚರ್ಚೆ ಮಾಡ್ಬೇಕಾದ್ರೆ ನಮಗೆ ಹೇಳುವಂಥದ್ದು ಪ್ರಶ್ನೆ ಅಲ್ಲ, ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ. ನಾವೇನಿದ್ರು BJP ಅಭ್ಯರ್ಥಿ ಅಷ್ಟೇ ನಾವು ಎದುರು ನೋಡ್ತಾ ಇರೋದು ಅಷ್ಟೇ. ನೋಡೋಣ, ಇನ್ನೂ 45 ದಿವಸ ಇದ್ದಾರೆ, ಹಿಡಿದಿಟ್ಟು ಹೋಗ್ಬೇಕು. 45 ದಿವಸ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.